Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆಯ ಮೇಲೆ ಬರುವಂತಹ 3 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ವ್ಯುತ್ಕ್ರಮಗಳು ಹಾಗೂ ನಿತ್ಯ ಸಮೀಕರಣಗಳನ್ನು ಬಿಡಿಸಿದ್ವಿ. ಅದೇ ರೀತಿ ಈ ವಿಡಿಯೋದಲ್ಲಿ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕವನ್ನು ಬಳಸಿ ಯಾವ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ತ್ರಿಕೋನಮಿತಿಯ ಅನುಪಾತಗಳ ಕೋಷ್ಟಕವನ್ನು ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ನೆನಪಿಟ್ಕೋಬೇಕು ಅಂತ SSLC ಮ್ಯಾಥ್ಸ್ ಕ್ವಿಕ್ ರೀಸನ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಪ್ಲೇಲಿಸ್ಟ್ನಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಅಂತಂದು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಬೇಕಾದರೆ ಹೋಗಿ ನೋಡ್ಬೋದು. ಇವಾಗ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ್ರಿ. ಪ್ರಶ್ನೆ 1, 2 cos 60 degree plus tan 45 degree minus root 3 cosec 60 degree divided by root 3 sec 30 degree plus 2 cos 60 degree plus cot 45 degree. ಇಲ್ಲಿ ಏನು ಮಾಡಬೇಕು, ಮೊದಲು ಬೆಲೆಗಳನ್ನು ತುಂಬ್ಕೋಬೇಕು. ಈ ಕೋಷ್ಟಕವನ್ನು ಹಾಕ್ಕೊಂಡ್ಬಿಡ್ರಿ. ಈ ಕೋಷ್ಟಕ ಈಸಿಯಾಗಿ ನೆನಪಿಟ್ಕೊಳಕ್ಕೆ ನಿಮ್ಗೆ ಟ್ರಿಕ್ ಹೇಳಿಲ್ಲ. ಸೈನ್ ಏನು ಯೂಸ್ ಮಾಡ್ಕೊಂಡು ಈ ಫುಲ್ 0ರಿಂದ 90ವರೆಗೂ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಯಾವ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದೇ ರೀತಿ ಇದು ಬಂದರೆ ಉಳಿಕಿದ್ದೆಲ್ಲ ಈ ಟೇಬಲನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಆ ವಿಡಿಯೋ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿರಿ, ಕ್ವಶನ್ ಏನೈತಿ, 2 cos 60 degree ಅಂತ ಐತಿ. ಹಂಗಾರೆ ಏನು ಮಾಡ್ತೀನಿ, 2 ಆ್ಯಸ್ ಇಟ್ ಈಸ್ ಇಟ್ಕೋತೀನಿ. cos 60 degree ಅಂದರೆ ಎಷ್ಟಿದೆ, 1/2 ಅಂತ ಐತ್ರಿ. cos 60 degree ಎ ಅಂದಲ್ಲಿ ಏನು ಮಾಡಬೇಕು, 60 degree ಹಾಕಬೇಕು. ಎ ಬೆಲೆ 60 degree. ಹಾಗಂದ್ರೆ ಏನಾಯ್ತು, cos 60 ಎಷ್ಟಾಯಿತು, 1/2. ಅಂದೇನು ಮಾಡ್ತೀನಿ, ಇಲ್ಲಿ 1/2 ಅಂತ ಹಾಕ್ತೀನಿ. ಪ್ಲಸ್ tan 45 degree ಅಂತ ಇದೆ. tan 45 ಅಂದರೆ ಎಷ್ಟಿತ್ತು ರೀ, ಇಲ್ಲಿ tan 45 degree ಅಂದರೆ 1 ಇದೆ, ಅದನ್ನ ಇಲ್ಲಿ ಹಾಕ್ತೀನಿ 1 ಮೈನಸ್ ರೂಟ್ 3 ಆ್ಯಸ್ ಇಟ್ ಈಸ್ ಇಡ್ತೀನಿ. ಕೊಸೆಕ್ 60 degree ಅಂತ ಐತಿ. ಕೊಸೆಕ್ 60 degree ಎಷ್ಟಿದೆ, 2/√3. ಅದನ್ನು ಇಲ್ಲಿ ಹಚ್ಕೋತೀನಿ ರೀ, ಇಂಟು 2/√3 ಹೌದ್ರಿ, ಡಿವೈಡೆಡ್ ಬೈ ರೂಟ್ 3 ಸೆಕ್ 30 degree ಅಂತ ಐತ್ರಿ. ಸೆಕ್ 30 degree ಅಂದರೆ ಎಷ್ಟು, 2 ಡಿವೈಡೆಡ್ ಬೈ ರೂಟ್ 3. 2 ಡಿವೈಡೆಡ್ ಬೈ ರೂಟ್ಸ್ 3 ಪ್ಲಸ್ 2 cos 60 degree ಅಂತ ಐತಿ. 2 ಆ್ಯಸ್ ಇಟ್ ಈಸ್ ಇರ್ತೀನಿ. cos 60 ಅಂದರೆ ಎಷ್ಟಿದೆ, 1 ಡಿವೈಡೆಡ್ ಬೈ 2 ಅಂತ ಐತ್ರಿ. ಅದನ್ನು 1 ಡಿವೈಡೆಡ್ ಬೈ 2 ಅಂತ ಹಚ್ಕೋತೀನಿ. ಪ್ಲಸ್ cot 45 degree. cot 45 degree ಅಂದರೆ ಎಷ್ಟೈತಿ, 1 ಐತಿ. ಅದನ್ನು ನಾನು ಇಲ್ಲಿ ಹಚ್ಕೋತಾ ಇದ್ದೇನೆ 1. ಇದನ್ನು ಈಗ ಸಿಂಪ್ಲಿಫೈ ಮಾಡೋದು. ಇಷ್ಟು ಬೆಲೆಗಳು ಗೊತ್ತಾದ್ರೆ ಅಂದರೆ ನಿಮ್ಗೆ ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, 2 ಗೆಟ್ ಕ್ಯಾನ್ಸಲ್ ಆಗುತ್ತಾ, ರೂಟ್ 3 ಕ್ಯಾನ್ಸಲ್ ಆಗುತ್ತಾ, ಇಲ್ಲಿ ರೂಟ್ 3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು, 1 ಪ್ಲಸ್ 1 ಮೈನಸ್ 2 ಡಿವೈಡೆಡ್ ಬೈ ಇಲ್ಲೇನು ಉಳಿತು, 2 ಪ್ಲಸ್ 1 ಪ್ಲಸ್ 1 ಹೌದಾ. 1 ಪ್ಲಸ್ 1 2, 1 ಪ್ಲಸ್ 1 2, 2ರಾಗ ಮೈನಸ್ 2 ಕಳೆದ್ರೆ ಎಷ್ಟಾಗುತ್ತೆ, 0 ಆಗುತ್ತೆ ರೀ. ಹಾಗಾದ್ರೆ ಇದ್ರ ಬೆಲೆ ಎಷ್ಟಾಯಿತು, 0 ಆಯ್ತಲ್ರಿ. ಇಷ್ಟು ಅರ್ಥ ಆಯಿತು. ಇದ್ರೊಳಗೆ ಮೇನ್ ನೀವು ಇಟ್ಕೋಬೇಕಾಗಿದ್ದೇನು, ಕೋಷ್ಟಕವನ್ನು ನೆನಪಿಟ್ಕೋಬೇಕು. ಕೋಷ್ಟಕವನ್ನು ನೆನಪಿಟ್ಕೊಂಡ್ರೆ ಈಸಿಯಾಗಿ 3 ಮಾರ್ಕ್ಸನ್ನು ತೊಗೋಬೋದು. ಸೆಕೆಂಡ್ ಕ್ವಶನ್, tan 60 degree ಡಿವೈಡೆಡ್ ಬೈ cot 60 degree ಪ್ಲಸ್ sec 60 degree ಡಿವೈಡೆಡ್ ಬೈ 2 sin 90 degree ಮೈನಸ್ 1 ಡಿವೈಡೆಡ್ ಬೈ cos ಸ್ಕ್ವೇರ್ 45 degree. ಈ ಕೋಷ್ಟಕವನ್ನು ನೋಡ್ರಿ, ಇಲ್ಲಿ tan 60 degree ಅಂತ ಹೇಳಿದ್ದಾರೆ. tan 60 degree ಅಂದರೆ ಎಷ್ಟೈತ್ರಿ, ರೂಟ್ 3 ಐತಿ. ಅದನ್ನು ಇಲ್ಲಿ ಹಚ್ಕೋತಾ ಇದ್ದೀನಿ, ರೂಟ್ 3 ಡಿವೈಡೆಡ್ ಬೈ cot 60 ಅಂತ ಐತಿ. cot 60 ಅಂದರೆ ಎಷ್ಟೈತ್ರಿ, 1 ಡಿವೈಡೆಡ್ ಬೈ ರೂಟ್ 3. ಅದನ್ನು ನಾನು ಇಲ್ಲಿ ಹಚ್ಕೋತೀನಿ 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ಸೆಕ್ 60 degree. ಸೆಕ್ 60 degree ಅಂದರೆ ಎಷ್ಟೈತಿ, ಸೆಕ್ 60 degree ಅಂದರೆ 2 ಇದೆ. 2 ಡಿವೈಡೆಡ್ ಬೈ 2 ಇಂಟು ಸೈನ್ 90 degree ಅಂದರೆ ಎಷ್ಟು, ಸೈನ್ 90 degree ಅಂದರೆ 1 ಇದೆ. ಅದನ್ನು ಇಲ್ಲಿ 1 ಹಚ್ಕೋತಾ ಇದ್ದೀನಿ. ಮೈನಸ್ 1 ಡಿವೈಡೆಡ್ ಬೈ cos ಸ್ಕ್ವೇರ್ 45 ಅಂತ ಐತಿ. ಅಂದರೆ cos 45 degree ಎಷ್ಟೈತಿ, 1 ಡಿವೈಡೆಡ್ ಬೈ ರೂಟ್ 2.
1 ಡಿವೈಡೆಡ್ ಬೈ ರೂಟ್ 2 ಇದು ಕಾಸ್ 45 ಆಯ್ತು. ನಮಗೇನು ಕೇಳಿದ್ದಾರೆ? ಕಾಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಹಾಗಂದ್ರೆ ಇದನ್ನು ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ನೋಡಿರಿ, ರೂಟ್ 3ನ ಆ್ಯಸ್ ಇಟ್ ಈಸ್ ಇಟ್ಕೋತಾ ಇದ್ದೀನಿ. ಇಲ್ಲಿ 1 ಡಿವೈಡೆಡ್ ಬೈ ರೂಟ್ 3 ಅಂತೈತಿ. ಹಂಗಾರೆ ರೆಸಿಪ್ರೊಕಲ್ ಮಾಡಿದರೆ ಏನಾಗುತ್ತೆ? ರೂಟ್ 3 ಡಿವೈಡೆಡ್ ಬೈ 1 ಆಗುತ್ತಾ? ಹೌದ್ರಿ? ಪ್ಲಸ್ ಇಲ್ಲೇನೈತಿ? 2 ಐತಿ, ಇಲ್ಲಿ 2 ಐತಿ, ಕ್ಯಾನ್ಸಲ್ ಆಗ್ತಾವೆ. ಅಂದರೆ ಉಳಿದಿದ್ದೆಷ್ಟು? 1 ಮೈನಸ್ 1 ಡಿವೈಡೆಡ್ ಬೈ ರೂಟ್ 2 ಐತಿ. ಈ ಸ್ಕ್ವೇರ್ ರೂಟ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತೆ ರೀ. ಹಂಗಾರೆ 1/2 ಆಗುತ್ತಾ? ರೂಟ್ 3 ಇಂಟು ರೂಟ್ 3 ಎಷ್ಟಾಯಿತು? 3 ಆಯಿತು. ಪ್ಲಸ್ 1 ಮೈನಸ್ 1 ಹೋಲ್ ಡಿವೈಡೆಡ್ ಬೈ 1/2 ಅಂತ ಐತಿ. ಇದನ್ನು ರೆಸಿಪ್ರೊಕಲ್ ಮಾಡಿದರೆ ಎಷ್ಟಾಯಿತು? 2 ಆಯಿತು. ಹಾಗಾದರೆ 3 + 1 ಎಷ್ಟಾಯಿತು? 4 ಆಯಿತು. 4ದೊಳಗೆ 2 ಮೈನಸ್ ಮಾಡಿದರೆ 2 ಉಳೀತು. ಎಲ್ಲದಕ್ಕೂ ಈಸ್ ಈಕ್ವಲ್ ಟು ಸಿಂಬಲ್ ಹಾಕ್ರಿ. ಈಸ್ ಈಕ್ವಲ್ ಟು ಸಿಂಬಲ್ ಇಂಪಾರ್ಟೆಂಟ್. ಅದನ್ನು ಹಾಕಲಿಲ್ಲ ಅಂದ್ರೆ ಮಾರ್ಕ್ಸ್ ಹೋಗ್ತಾವೆ. ಥರ್ಡ್ ಕ್ವಶನ್, 5 cos square 60 degree plus 4 sec square 30 degree minus tan square 45 degree divided by sin 30 degree plus sin 90 degree. ಅಂದರೆ ಇಲ್ಲಿ ನೋಡಿರಿ, 5ನ ಆ್ಯಸ್ ಇಟ್ ಈಸ್ ಇಡ್ತಾ ಇದ್ದೀನಿ. ಕಾಸ್ ಸ್ಕ್ವೇರ್ 60 ಡಿಗ್ರಿ ಅಂತ ಹೇಳಿದ್ದಾರೆ. ಕಾಸ್ ಸ್ಕ್ವೇರ್ 60 ಡಿಗ್ರಿ ಅಂದರೆ ಎಷ್ಟೈತಿ? ಇಲ್ಲಿ ನೋಡಿರಿ, ಕಾಸ್ 60 ಅಂದರೆ ಎಷ್ಟೈತಿ? ಕಾಸ್ 60 ಡಿಗ್ರಿ ಅಂದರೆ 1/2 ಅಂತೈತಿ. ಇಲ್ಲೇನು ಮಾಡ್ತೀನಿ? 1/2 ಬರ್ಕೊಂಡಿರಿ. ಇಲ್ಲೇನೈತಿ? ನಮಗೇನು ಗೊತ್ತೈತಿ? ಕಾಸ್ 60 ಬೆಲೆ ಗೊತ್ತೈತಿ. ಕಾಸ್ ಸ್ಕ್ವೇರ್ 60 ಬೆಲೆ ಗೊತ್ತಿಲ್ಲ. ಹಾಗಾದ್ರೆ ಕಾಸ್ 60 ಬೆಲೆ 1/2 ಆದರೆ ಕಾಸ್ ಸ್ಕ್ವೇರ್ದು ಏನಾಗುತ್ತೆ? ಇದಕ್ಕೆ ಸ್ಕ್ವೇರ್ ಮಾಡ್ತೀನಿ ಅಷ್ಟೇ. ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಡಿಗ್ರಿ ಅಂತೈತಿ. ಹಾಗಾದ್ರೆ ನಮಗೇನು ಗೊತ್ತೈತಿ? ಸೆಕ್ 30 ಬೆಲೆ ಗೊತ್ತಾ? ಸೆಕ್ 30 ಡಿಗ್ರಿ ಎಷ್ಟೈತಿ ರೀ? ಇಲ್ಲಿ ನೋಡಿರಿ, ಸೆಕ್ 30 ಡಿಗ್ರಿ ಅಂದರೆ 2 ಡಿವೈಡೆಡ್ ಬೈ ರೂಟ್ 3 ಅಂತ ಐತಿ. ಇದನ್ನು ಇಲ್ಲಿ ಹಚ್ಕೋತೀನಿ. 2 ಡಿವೈಡೆಡ್ ಬೈ ರೂಟ್ 3 ಏನೈತಿ? ಸ್ಕ್ವೇರ್ ಐತಾ? ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ 45. ನಮಗೇನು ಗೊತ್ತು? ಟ್ಯಾನ್ 45 1 ಹೋಲ್ ಸ್ಕ್ವೇರ್. ಹೌದಾ? ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ ಕೊಟ್ಟಾರೆ. ಇಲ್ಲೇನು ಸೈನ್ ಸ್ಕ್ವೇರ್ ಅಂತ ಕೊಟ್ಟಿಲ್ಲ, ಸೈನ್ ಬರೀ ಸೈನ್ ಕೊಟ್ಟಿದ್ದಾರೆ. ಸೈನ್ 30 ಡಿಗ್ರಿ ಎಷ್ಟೈತಿ? 1 ಡಿವೈಡೆಡ್ ಬೈ 2. ಇದನ್ನು 1 ಡಿವೈಡೆಡ್ ಬೈ 2 ಹಚ್ಕೋತೀನಿ. ಪ್ಲಸ್ ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ ಎಷ್ಟೈತಿ ರೀ? 1. ಸ್ಕ್ವೇರ್ ಇದ್ದಾಗ ಮಾತ್ರ ಸ್ಕ್ವೇರ್ ಮಾಡಬೇಕು. ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್, ಸೆಕ್ ಸ್ಕ್ವೇರ್ ಅಂತ ಇದ್ರಷ್ಟೇ ಸ್ಕ್ವೇರ್ ಮಾಡಬೇಕು, ಇಲ್ಲಾಂದರೆ ಹಾಗೆ ಇಡಬೇಕು. ನೆಕ್ಸ್ಟ್ ಸ್ಟೆಪ್, 5 ಇಂಟು ಸ್ಕ್ವೇರ್ ಮಾಡಿದರೆ 1, 2 ಸ್ಕ್ವೇರ್ ಮಾಡಿದರೆ 4 ಪ್ಲಸ್ 4 ಇಂಟು 2 ಸ್ಕ್ವೇರ್ ಆದರೆ 4 ಡಿವೈಡೆಡ್ ಬೈ ರೂಟ್ 3. ಇಲ್ಲಿ ನೋಡಿರಿ, ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಇದ್ದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತಾ? ಹಾಗಂದ್ರೆ ಎಷ್ಟು ಉಳಿತಿಲ್ಲ? ಬರೀ 3 ಉಳಿತಾ? 3 ಮೈನಸ್ 1 ಸ್ಕ್ವೇರ್ ಮಾಡಿದರೆ 1 ಉಳಿತೈತಿ. ಡಿವೈಡೆಡ್ ಬೈ ಇಲ್ಲೇನೈತಿ? ಎಲ್ ಸಿ ಎಮ್ ತಗೋರಿ. ಇಲ್ಲೇನೂ ಇಲ್ಲ ಅಂದ್ರೆ 1 ಇರ್ತೈತಿ. ಎಲ್ ಸಿ ಎಮ್ ಏನಾಗುತ್ತಾ? 2 ಆಗುತ್ತೆ. 1 ಪ್ಲಸ್ 1 ಎಷ್ಟು ಸರಿ ಗುಣಿಸಿದ್ರೆ ನಿಮ್ಗೆ 2 ಬರುತ್ತೆ? 2 ಸರಿ ಗುಣಿಸಿದ್ರೆ ಬರುತ್ತಾ? ಹಾಗಂದರೆ 2 ಆಗುತ್ತಾ? 1 2 2. ನೆಕ್ಸ್ಟು 5 ಡಿವೈಡೆಡ್ ಬೈ 4 ಪ್ಲಸ್ 4 4 16 ಡಿವೈಡೆಡ್ ಬೈ 3 ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಇದು ಈಸ್ ಈಕ್ವಲ್ ಟು ಇದ್ರ ಮಿಡಲ್ ಹಾಕೋರಿ. 1 + 2 3 ಡಿವೈಡೆಡ್ ಬೈ 2. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಮ್ ತಗೋರಿ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ ಏನೂ ಇರಲಿಲ್ಲ, 1 ಇರ್ತೈತೆ. 4 3 ಲಸ ಎಷ್ಟಾಗುತ್ತಾ? 2 ಬೇರೆ ಬೇರೆ ಮಗ್ಗಿಯೊಳಗೆ ಹೋಗ್ತಾ ಇದ್ರೆ ಏನಾಗುತ್ತಾ? ಅಥವಾ ಒಂದು ಬೆಸ ಸಂಖ್ಯೆ ಒಂದು ಸಮ ಸಂಖ್ಯೆ ಇದ್ದರೆ ಅದನ್ನ ಏನು ಮಾಡಬೇಕು? 2 ಗುಣಿಸ್ಬಿಟ್ರೆ ಅಲ್ಲಿ ನಿಮ್ಗೆ ಏನು ಸಿಗುತ್ತಾ? ಲಸ ಸಿಗುತ್ತಾ? 4 3 ಎಷ್ಟು ರೀ? 12 ಅಲ್ವಾ? 12. ಇಲ್ಲಿ ಎಷ್ಟು 12 ಆಗುತ್ತಾ? 4 3 3 4 12 1 12. ಹೌದಾ? 5 3 ಎಷ್ಟು ರೀ? 15 ಪ್ಲಸ್ 16 4 64 ಮೈನಸ್ 12 1 12 ಹೋಲ್ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 2. ಹೌದಾ? ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಸ್ಟೆಪ್ಪು 15 64 ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿ
15 64 5 4 9 6 1 7 79 ಆಯ್ತು. 79ರೊಳಗೆ ಏನು ಮಾಡಬೇಕು? 12ನ್ನು ಮೈನಸ್ ಮಾಡಬೇಕು, ಕಳಿಬೇಕು. 9ರೊಳಗೆ 2 ಕಳೆದ್ರೆ ಎಷ್ಟು ರೀ? 7. 7ರಾಗ 1 ಕಳೆದ್ರೆ 6. 67 ಆಯ್ತಾ? 67 ಡಿವೈಡೆಡ್ ಬೈ 12 ಹೋಲ್ ಡಿವೈಡೆಡ್ ಬೈ 3/2 ಆಗುತ್ತೆ. ಹೌದಾ? ಇದನ್ನ ಏನು ಮಾಡ್ತೀನಿ? ರೆಸಿಪ್ರೊಕಲ್ ವ್ಯುತ್ಕ್ರಮ ಮಾಡ್ಕೋತೀನಿ. 2 ಡಿವೈಡೆಡ್ ಬೈ 3 ಆಗುತ್ತಾ? ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟ್ ನೋಡಿರಿ, 2 1 2 6 12. ಹೌದಾ? ನೆಕ್ಸ್ಟ್ ಎಲ್ಲಾದರೂ ಕಟ್ತಾ ಹೋಗುತ್ತೆ ನೋಡಿರಿ, ಎಲ್ಲಿ ಹೋಗಲ್ಲಲ್ಲ. ಹಾಗಂದ್ರೆ ಏನು ಮಾಡ್ತೀರಿ? ಇಲ್ಲಿ 67 ಡಿವೈಡೆಡ್ ಬೈ 6 3 18. ಈ ವಿಡಿಯೋ ಏನಾದರೂ ನಿಮಗೆ ಅರ್ಥ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 4th ಕ್ವಶನ್, sec 60 degree divided by cot 45 degree minus 2 sin 90 degree divided by cos 0 degree plus tan 45 degree divided by cosec 30 degree. ಇಲ್ಲಿ ನೋಡ್ರಿ, sec 60 ಡಿಗ್ರಿ ಅಂದರೆ ಎಷ್ಟಿದೆ? sec 60 ಡಿಗ್ರಿ ಅಂದರೆ 2 ಇದೆ, ಅದನ್ನು ನಾನು ಇಲ್ಲಿ ಹಚ್ಕೋತೀನಿ. 2 ಡಿವೈಡೆಡ್ ಬೈ cot 45 ಡಿಗ್ರಿ ಅಂದರೆ cot 45 ಡಿಗ್ರಿ ಅಂದರೆ 1 ಇದೆ, 1 ಮೈನಸ್ 2 ಇಂಟು ಸೈನ್ 90 ಡಿಗ್ರಿ ಅಂದರೆ ಎಷ್ಟೈತಿ? 1 ಐತ್ರಿ, 1 ಡಿವೈಡೆಡ್ ಬೈ ಕಾಸ್ 0 ಡಿಗ್ರಿ ಅಂದರೆ 1 ಐತಿ, ಅದನ್ನು 1 ಇಲ್ಲಿ ಹಚ್ಕೋತೀನಿ. ಪ್ಲಸ್ ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ಅಂದರೆ ಎಷ್ಟೈತಿ? 1 ಇದೆ, 1 ಡಿವೈಡೆಡ್ ಬೈ ಕೊಸೆಕ್ 30 ಡಿಗ್ರಿ, ಕೊಸೆಕ್ 30 ಡಿಗ್ರಿ ಅಂದರೆ 2 ಐತಿ, 2. ಇಲ್ಲಿ ನೋಡಿರಿ, 2 ಮೈನಸ್ 2 1 2 ಪ್ಲಸ್ 1 ಡಿವೈಡೆಡ್ ಬೈ 2 ಐತೆ. ಹಾಗಾದ್ರೆ ಇದಕ್ಕೇನು ಮಾಡ್ತೀರಿ? ಎಲ್ ಸಿ ಎಮ್ ತಗೋತೀರಿ. 2 ಡಿವೈಡೆಡ್ ಬೈ 1 ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ ನೋಡಿರಿ, ಎಲ್ ಸಿ ಎಮ್ ಏನಾಗುತ್ತೆ? 2 ಆಗುತ್ತಾ? 2. ಇಲ್ಲೇನೈತಿ? 1 ಐತಿ, 1 ಎಷ್ಟಲೇ? 2, 1 2 ಸ 2, ಇಲ್ಲಿ 1 2 ಸ 2, ಅಂದರೆ 2 2 ಸ 4, 2 2 4, ಇಲ್ಲಿ ಮೈನಸ್ 2 2 4 ಪ್ಲಸ್ 1, -4 + 4 ಕ್ಯಾನ್ಸಲ್ ಆಗುತ್ತಾ? ಆದರೆ ಎಷ್ಟು ಉಳಿತು? 1 ಡಿವೈಡೆಡ್ ಬೈ 2. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.